ಪಾಲಿಕೆಗೆ ಈ ಒಂದು ಎಚ್ಚರಿಕೆಯನ್ನು ಯಥಾರ್ ಕೊಟ್ಟು ನೀಡಿ ತಂದ್ಕೊಟ್ರು. ಅಂದಿನ 2 ದಿನ ಬಂದ್ರೆ ಕೆಲಸ ಆಗುತ್ತಾ? ಸಿಕ್ಕರೆ ಬಾಯಿ ಬಂದ ಗುಡಿತಾರೆ ಉಳಿದ ಶಾಸಕರು ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಗೆ ನಿನ್ನೆ ಶಾಸಕರು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಬೊಮ್ಮನಕಟ್ಟೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮಲ್ತಾಯಿ ಧೋರಣೆ. ಉದಾಹರಣೆಗೆ ಕೋಗಿಲು, ಬೆಂಗಳೂರಿನ ಕೋಗಿಲು ಅಂತಿದ್ದಂಗೆನೆ ಜಮೀರ್ ಅಹಮದ್ ಅವರಿಗೆ ವಿಶೇಷವಾದಂತ ಪ್ರೀತಿ. ಯಾಕೆ ಮುಸಲ್ಮಾನರು ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರಾ? ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಆಶ್ರಯ ಬಡಾವಣೆ ಗೋವಿಂದಾಪುರದಲ್ಲಿ ಕಳೆದ 7 ವರ್ಷ ಆಯ್ತು ಹೆಣ್ಮಕ್ಳು ತಾಳಿ ಹಡ ಇಟ್ಟು 85,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. 950 ಮನೆ ಈಗಾಗಲೇ ನಿರ್ಮಾಣ ಆಗಿದೆ. ಕೋಗಿಲು ಅಲ್ಲಿ ಮನೆ ನೆಲಸಮ ಮಾಡ್ತಿದ್ದಂಗೆನೆ ತಮ್ಮ ಬಾಂಧವ್ರನ್ನು ಗೊತ್ತಾಗ್ತಿದ್ದಂಗೆ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವ್ರಿಗೆಲ್ರು ಕೂಡ ಮನೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅವ್ರಿಗೆ ಶಿವಮೊಗ್ಗದ ತಾಯಂದ್ರ ಯಾರು ಕೂಡ ಕಾಣಿಸ್ತಾ ಇಲ್ವಾ? ಇಲ್ಲಿ ಬಂದ್ರು, ಇಲ್ಲಿ ಬಂದ್ಬಿಟ್ಟು ನೇರವಾಗಿ 15-20 ದಿವಸದೊಳಗೆ ನಿಮ್ಮೆಲ್ಲರೂ ಕೂಡ ಬೀಗ ಕೊಡುವಂತ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿದ್ರು. ಬಂದೋಗಿ 8 ತಿಂಗಳಾದ್ರೂ ಕೂಡ ಶಿವಮೊಗ್ಗ ನಗರಕ್ಕೆ ಬಂದ್ರು, ಅಲ್ಲಿ ಜಿಲ್ಲಾ ಅಧ್ಯಕ್ಷ ಮನೆಗೆ ಹೋದ್ರು, ಬಿರಿಯಾನಿ ತಿನ್ಕೊಂಡು ಹೋಗೋದು ಬಿಟ್ರೆ ಇನ್ನೇನು ಕೂಡ ಇವತ್ತಿನವರೆಗೂ ಕೂಡ ಆಗಿಲ್ಲ. 950 ಮನೆ ಆಶ್ರಯ ಮನೆ ತಕ್ಷಣ ಹಂಚಿಕೆ ಆಗ್ಬೇಕು, ಇದು ಮೊದಲನೇದು. ಎರಡನೇದು, ಒಂದು ಈ ಸೊತ್ತು ಪಡಿಬೇಕಾದ್ರೆ ಶಿವಮೊಗ್ಗ ನಗರದಲ್ಲಿ 20x30 ಈ ಸೊತ್ತಿಗೆ ಸುಮಾರು 70,000 ರೂಪಾಯಿ 80,000 ರೂಪಾಯಿ ಲಂಚ ಕೇಳ್ತಾ ಇದಾರೆ. ಆ ಲಂಚ ತಕ್ಷಣ ನಿಲ್ಬೇಕು. ಈ ಸೊತ್ತು ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಕೂಡ ಸಿಗೋ ರೀತಿಯಲ್ಲಿ ನಾವೀಗಾಗಲೇ ಅವರಿಗೆ ಮನವಿ ಮಾಡಿದೀವಿ, ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಸುಮಾರು 350ಕ್ಕೂ ಹೆಚ್ಚು ಮಳಿಗೆಗಳು ಖಾಲಿಯಾಗಿ ಉಳಿದಿದ್ದಾವೆ. ಸುಮಾರು 4 ವರ್ಷ ಆಯ್ತು. 4 ವರ್ಷದಿಂದ ಮಹಾನಗರ ಪಾಲಿಕೆ ಆದಾಯ 1 ವರ್ಷಕ್ಕೆ 11.5 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ. ಇದನ್ನ ಯಾರು ಬರ್ತಾರೆ? ಇದನ್ನ ಸಿದ್ದರಾಮಯ್ಯ ಅವ್ರು ಬರ್ತಾರ, DK ಶಿವಕುಮಾರ್ ಅವ್ರು ಬರ್ತಾರ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವ್ರು ಬರ್ತಾರ? ತಕ್ಷಣ ಅವು ಮಳಿಗೆಗಳನ್ನ ಸಂಬಂಧಪಟ್ಟವ್ರಿಗೆ ಕೊಡ್ಬೇಕು, ಮತ್ತೆ ಹರಾಜು ಮುಖಾಂತರ ಆದ್ರೂ ಬಗೆಹರಿಸಬೇಕು. 1 ತಿಂಗಳೊಳಗೆ ಮಹಾನಗರ ಪಾಲಿಕೆ ಕಮಿಷನರ್ ಬಗೆಹರಿಸ್ತೀನಿ ಅಂತ ಹೇಳಿದರೆ, ಬಗೆಹರಿಸಿಲ್ಲ ಅಂತಾಯ್ತು ಅಂದ್ರೆ ಮುಂದಿನ ಹೋರಾಟ ನಾವು ನಿಶ್ಚಯ ಮಾಡೋದು. ಕಚೇರಿಯ ಆಟದ ಮೈದಾನ ಮುಸಲ್ಮಾನರು ಕೇವಲ ಅದನ್ನ 2 ದಿನ ಮಾತ್ರ ಉಪಯೋಗಿಸ್ಕೊಂತ ಇದ್ರು, ಒಂದು ಬಕ್ರೀದ್ಗೆ ಮತ್ತೊಂದು ಈದ್ ಮಿಲಾದ್ಗೆ. ಆದ್ರೆ ಈಗ ಆ ಇಡೀ ಮೈದಾನನ ಈದ್ಗಾ ಮೈದಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವೊಬ್ಬ ಹಿಂದೂ ಸಮಾಜ ಬಾಂಧವರನ್ನು ಕೂಡ ಅದನ್ನ ಆಗ್ಲಿಕ್ಕೆ ಬಿಡಲ್ಲ. ನಮ್ಮೆಲ್ಲರ ರಕ್ತದ ಕೊನೆ ಹನಿ ಇರೋವರೆಗೂ ಕೂಡ ಆ ಜಾಗ ಹಿಂದುತ್ವ ಜಾಗ, ಹಿಂದೂಗಳ ಜಾಗ. ಅದನ್ನು ಕೂಡ ಈಗಾಗಲೇ ಉಚ್ಚ ನ್ಯಾಯಾಲಯ ಸೆಪ್ಟೆಂಬರ್ 17ನೇ ತಾರೀಕೊಳಗೆ ಮಹಾನಗರ ಪಾಲಿಕೆ ಕಮಿಷನರಿಗೆ ಲಿಖಿತವಾದಂತ ಉತ್ತರ ಕೇಳಿದ್ದಾರೆ. ಸೆಪ್ಟೆಂಬರ್ ಮುಗಿದ 4 ತಿಂಗಳಾದ್ರೂ ಕೂಡ ಅದಕ್ಕೆ ಮಹಾನಗರ ಪಾಲಿಕೆಯಿಂದ ಸೂಕ್ತವಾದಂತ ಉತ್ತರ ಕೊಟ್ಟಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಉತ್ತರ ಕೊಡಬೇಕು. ಆ ಒಂದು ಜಾಗನ ಸಾರ್ವಜನಿಕರು ಮತ್ತೆ ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅಂತ ಸಂದರ್ಭ ಕೇಳ್ಕೊಳಕ್ ಇಷ್ಟಪಡ್ತೇನೆ.